CITU जिंदाबाद 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 इंकलाब जिंदाबाद 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 इंकलाब जिंदाबाद 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 बेके बेको न्याय ಬೇಕು बेके बेको ನ್ಯಾಯ ಬೇಕು ಅಲ್ಲಿ MLA ಅವರಿಗೆ ಕೊಡ್ತೀವಿ ಮನವಿ ಪತ್ರ MLA ಅರೆ ಅಭಿಪಟ್ಟು ಬರೀಬಿಟ್ರೆ ಯಾವಾಗ ಆಫೀಸ್ ಅಲ್ಲಿನ ಅವ್ರದ್ದು ಆಫೀಸ್ ಇಲ್ಲಿನ ಆಫೀಸ್ ಸಂಘಕ್ಕೆ CITU जिंदाबाद 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 इंकलाब जिंदाबाद 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 इंकलाब जिंदाबाद 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 बेके बेको ನ್ಯಾಯ ಬೇಕು बेके बेको ನ್ಯಾಯ ಬೇಕು इंकलाब जिंदाबाद इंकलाब जिंदाबाद CITU जिंदाबाद CITU जिंदाबाद ಹಮಾಲರ ಬೇಡಿಕೆಗಳು ಎಲ್ಲ ಲಾರಿ ಹಮಾಲರ ಬೇಡಿಕೆಗಳು ಲಾರಿ ಹಮಾಲರ ಬೇಡಿಕೆಗಳು ಜಿಲ್ಲಾ ಲಾರಿ ಹಮಾಲರ ಬೇಡಿಕೆಗಳು ಇನ್ಕ್ಲಾಬ್ जिंदाबाद ಇನ್ಕ್ಲಾಬ್ जिंदाबाद CITU जिंदाबाद CITU जिंदाबाद ಕುರಿತು ಮಾತನಾಡುವುದೇನೆಂದರೆ ಎಲ್ಲ ನಮ್ಮ ತೊಂದರೆಗಳನ್ನು ರಾಜ್ಯ ಸರ್ಕಾರಕ್ಕೆ ಈಗಾಗಲೇ DC ಮುಖಾಂತರ ಮನವಿ ಸಲ್ಲಿಸಿದ್ದೇವೆ. ನಮಗೆ ಸುತ್ತಮುತ್ತ ಹಳ್ಳಿಯಿಂದ ಬರಲು ಭಾಳ ತ್ರಾಸಾಗ್ತದೆ. ಅದರ ಸಲುವಾಗಿ ನಮಗೆ ವಸತಿ ನಿಲಯ ಮತ್ತು ಪಿಂಚಣಿ ಆದ ಎಲ್ಲ ಸೌಲಭ್ಯಗಳನ್ನು ಇಸ್ಲಾಂ ಕಾರ್ಡ್ನಿಂದ ಯಾವುದೇ ದವಾಖಾನೆಯು ಸೌಲಭ್ಯಗಳು ಇಲ್ಲ ಮತ್ತು ಇನ್ಶೂರೆನ್ಸು ಇಲ್ಲ. ಇದರ ಸಲುವಾಗಿ ಎಲ್ಲ ನಮ್ಮ ಹಮಾಲ ಸಂಘದ ಸದಸ್ಯರು ಮತ್ತು ಅಧ್ಯಕ್ಷರ ಮೇರೆಗೆ DC ಅವರಿಗೆ ಮನವಿ ಸಲ್ಲಿಸಿದ್ದು ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಮನವಿಯನ್ನು ಪೂರೈಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಮೆಹಬೂಬ್ ಸಾಬ್ ಕಾನಿ ಅಂತ. ಈ ಹಮಾಲಿ ಕಾರ್ಮಿಕರ ಸಮಸ್ಯೆಗಳನ್ನು ಕುರಿತು ಇವತ್ತು ಸರ್ಕಾರಕ್ಕೆ ಮನವಿ ಕೊಡುವ ನಿಟ್ಟಿನಲ್ಲಿ ಇವತ್ತು ಅವರ ಬೇಡಿಕೆಗಳನ್ನು ಕೊಡೋದ್ರ ಮೂಲಕ ಬೇಡಿಕೆಗಳ ಪಟ್ಟಿಯನ್ನು ಕೊಡೋದ್ರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಲಾಗಿದೆ. ಅಸಂಘಟಿತ ಕಾರ್ಮಿಕರ ಸಹಜ ಮರಣಕ್ಕೂ 1 ಲಕ್ಷ ರೂಪಾಯಿಗಳನ್ನು ಪರಿಹಾರ ನೀಡಬೇಕು ಹಾಗೂ ಶವ ಸಂಸ್ಕಾರ ಪರಿಹಾರ ಮೊತ್ತವನ್ನು 20,000 ಹೆಚ್ಚಿಸಬೇಕು. ಕರ್ನಾಟಕ ಅಸಂಘಟಿತ ಕಾರ್ಮಿಕರ ಭವಿಷ್ಯ ನಿಧಿ ಯೋಜನೆ ಹಾಗೂ ಸೂಕ್ತ ಪಿಂಚಣಿ ಯೋಜನೆ ಜಾರಿ ಮಾಡಬೇಕು. ಎಲ್ಲ ಹಮಾಲಿ ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿ ಮಾಡಬೇಕು. APMC ಕಾಯಕ ನಿಧಿ ಅಡಿ ನಿವೃತ್ತಿ ಪರಿಹಾರ ನೀಡಬೇಕು. ಕೇಂದ್ರ ಸರ್ಕಾರ ಈ ಶ್ರಮ ಕಾರ್ಡ್ ಪಡೆದ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು ಜಾರಿ ಮಾಡಬೇಕು. ಮಿಲ್ ಗೋಡೌನ್ ವೇರ್ಹೌಸ್ಗಳಲ್ಲಿ ಕೆಲಸ ನಿರ್ವಹಿಸುವ ಹಮಾಲಿ ಕಾರ್ಮಿಕರಿಗೆ ಕಾರ್ಮಿಕ ಕಾನೂನುಗಳನ್ನು ಜಾರಿ ಮಾಡಬೇಕು. ವಸತಿನ ಹಮಾಲರಿಗೆ ವಸತಿ ಯೋಜನೆ ಜಾರಿ ಮಾಡಬೇಕು ಅಂತೇಳಿ ಇವೆಲ್ಲ ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ನೀಡಲಾಗಿದೆ. ನನ್ನ ಹೆಸರು ಲಕ್ಷ್ಮಣ ಹಂದ್ರಾಳ್, CITU ಪ್ರಧಾನ ಕಾರ್ಯದರ್ಶಿ.